ಈಗ ಏನು ಅಬ್ಸರ್ವ್ ಮಾಡ್ತಾ ಇರೋದು ಅಂತಂದರೆ ನೋಡಿ ಸ್ಪೈಕ್ಸ್ ಎಲ್ಲ ಫಾರ್ವರ್ಡ್ ಆಗಿದೆ ನೋಡಿ, ಇಲ್ಲೆಲ್ಲ ನೋಡ್ತಿದ್ದೆಲ್ಲ ಸ್ಪೈಕ್ಸ್ ಎಲ್ಲ ಫಾರ್ವರ್ಡ್ ಆಗಿದೆ. ಇದು 100% ಬ್ಲಾಸಮ್ ಆಗುತ್ತೆ. ಇದು ಕಾಫಿನೂ ಕುಯ್ದಾಗಿಲ್ಲ ಇನ್ನು ಹಾಗೆ ಇದೆ. ಮೆಣಸನ್ನೆಲ್ಲ ಎರಗಿಸ್ತಾ ಇದೀವಿ ಈಗ. ಮೆಣಸು ಅಷ್ಟೇ ನೋಡಿ ಹಣ್ಣಾಗಿದೆ ನೋಡಿ, ಇಲ್ಲಿ ಹಣ್ಣಾಗಿ ನೋಡಿ ಇದೆಲ್ಲ ಬಿದ್ದಿದೆ ಇಲ್ಲಿ, ಅದೆಲ್ಲ ಎರಗಿಸ್ತಾ ಇದ್ದೀವಿ ಈಗ. ಇದು ಓಪನ್ ಆದಲ್ಲಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಶೇಡು ಓಪನ್ ಇಲ್ಲೆಲ್ಲ ಶೇಡಲ್ಲಿದೆ ನೋಡಿ, ಇಲ್ಲಿ ಏನು ಬಂದಿಲ್ಲ. ಅದ್ರ ಪಕ್ಕದಲ್ಲಿ ನೋಡಿ, ಅದ್ರ ಪಕ್ಕದಲ್ಲಿ ನಿಮಗೆ ಪುನಃ ಫುಲ್ ಬ್ಲಾಸಮ್ ಆಗಿದೆ. ಜೇನು ಉಳ್ಳೋದು ಸುದ್ದಿ ಇಲ್ಲ. ಕಳೆದ ವರ್ಷ ಏನಿತ್ತು ಸೌಂಡ್ಲೆಸ್ಸು, ಏನು ಜೇನ್ದು ಓಡಾಟನೇ ಇಲ್ಲ. ಇಲ್ಲಿ ನೋಡಿ ಇಲ್ಲೆಲ್ಲ 3 years ಬ್ಯಾಕ್ ಮಾತ್ರ ಸಖತ್ ಜೇನು ತೋಟದೊಳಗೆ ಹೋಗೋಕ್ಕೆ ಆಗ್ತಿರಲ್ಲ, ಆದ ಸೌಂಡ್ ಇರ್ತಾಯಿತ್ತು. ಏನು ಸೌಂಡು ಇಲ್ಲ, ಏನೂ ಇಲ್ಲ ಇದರಲ್ಲಿ. ಈಗ ಇದ್ರಲ್ಲಿ ನೋಡಿ, ಇದೆಲ್ಲ ನೋಡಿ ಆಗಿದೆ, ಹೂ ಚೆನ್ನಾಗಾಗಿದೆ ಇದರಲ್ಲೆಲ್ಲ. ಇನ್ನು ಇದು ಇಲ್ಲಿ ನೋಡಿ, ಇಲ್ಲಿ ಹೆಂಗಿದೆ ವೆರೈಟೀಸ್ ಅಂತ, ಸೂಪರ್. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಬನ್ನಿ ಈಗ ಏನು ಅಬ್ಸರ್ವ್ ಮಾಡ್ತಾ ಇರೋದು ಅಂತಂದರೆ ನೋಡಿ, ಸ್ಪೈಕ್ಸ್ ಎಲ್ಲ ಫಾರ್ವರ್ಡ್ ಆಗಿದೆ ನೋಡಿ, ಇಲ್ಲೆಲ್ಲ ನೋಡ್ತಿದ್ದೆಲ್ಲ ಸ್ಪೈಕ್ಸ್ ಎಲ್ಲ ಫಾರ್ವರ್ಡ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಫಾರ್ವರ್ಡ್ ಆಗಿದೆ. ಇದು 100% ಬ್ಲಾಸಮ್ ಆಗುತ್ತೆ. ಇದು ಕಾಫಿನೂ ಕುಯ್ದಾಗಿಲ್ಲ ಇನ್ನು ಹಾಗೆ ಇದೆ. ಈಗ ಬನ್ನಿ, ಈಗ ಹೋಗ್ಬಿಟ್ಟು ಬರೋಣ. ಈಗ ಇಲ್ಲಿ ನೋಡಿ ಕಾಫಿ ಎಲ್ಲ ಕುಯ್ದಿಲ್ಲ, ಇದು ಹಿಂಗೆ ಇದೆ. ಇಲ್ಲಿ ನೋಡಿ, ಇಲ್ಲಿ ಇದೆಲ್ಲ ಅಲ್ಲಿದೆ. ಈಗ ಬನ್ನಿ, ಈಗ ಅದಕ್ಕೆ ಏನು ಅಬ್ಸರ್ವೇಷನ್ಸ್ ಅಂತ, ಈಗ ನಾಳೆ ಇನ್ನೊಂದು ದಿನ ಕುಯ್ಸ್ತೀವಿ ಅಷ್ಟೇ. ಕುಯ್ಸೋದು ನಿಲ್ಲಿಸ್ಬಿಡ್ತೀವಿ, ಬ್ಲಾಸಮ್ ಆಗಲಿ. ಬ್ಲಾಸಮ್ ಆದಮೇಲೆ ನಾವು ಕುಯ್ಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆಗ ನಮಗೂ ಗ್ಯಾಪ್ ಇದೆ. ಅಷ್ಟೊಂದು ನಾನು ಮಂಗ್ಳೂರಿಗೆ ಹೋಗ್ಬಿಟ್ಟು ಮಂಗಳೂರಿಂದ ಮಕ್ಕಳನ್ನೆಲ್ಲ ನೋಡ್ಕೊಂಡು ಬಂದುಬಿಡ್ತೀವಿ. ಇಲ್ಲಿ ನೋಡಿ, ಮೆಣಸಿಗೆ ಮಾತ್ರ ಭಾರಿ ಒಳ್ಳೆಯದಾಯಿತು. ಮೆಣಸಿಗೆಲ್ಲ ಮಾಮೂಲಿ ಕೆಲಸ ಮಾಡೋದು ಮಾಡಿ. ಏನು ಮಾಮೂಲಿ ಕೆಲಸ ಅಂದರೆ ಸ್ಪ್ರಿಂಕ್ಲರ್ ಫಸ್ಟ್ ಇದು ಯಾವುದೋ ಕಾಫಿ ಕುಯ್ಬೇಕು, ಅದನ್ನ ಫಸ್ಟ್ ಕುಯ್ಕೊಳ್ಳೋಣ, ಆಮೇಲೆ ನೋಡೋಣ ಏನು ಮಾಡಬೇಕು ಅಂತ. ಈಗಲೇ ಅರ್ಜೆಂಟ್ ಮಾಡಿಬಿಟ್ಟು ನೀವು ಸ್ಪ್ರಿಂಕ್ಲರ್ ಮಾಡೋಕ್ಕೆ ಹೋಗಬೇಡಿ, ಫೆಬ್ರವರಿಗೆ ಮಾಡಿ ಸ್ಪ್ರಿಂಕ್ಲರು. ಇದೆಲ್ಲ ಬ್ಲಾಸಮ್ ಆಗುತ್ತೆ. ಈಗ ನನ್ನ ಪ್ರಕಾರ 10 cents 15 centsಗೂ ಬ್ಲಾಸಮ್ ಆಗುತ್ತೆ. ಮತ್ತು ಇದೊಂದು ಏನಿದೆ ನಮ್ಮ ನೋಡಿ, ಇಲ್ಲಿ ಓಪನ್ ಇರೋದ್ರಿಂದ ನಮ್ಮದು ಒಂದು 30% ಬ್ಲಾಸಮ್ ಆದಾಗ ಕಾಣಿಸುತ್ತೆ ನಮಗೆ. ಏನು ತೊಂದರೆ ಇಲ್ಲ. ಹಾಗೆ ಮೆಣಸೆಲ್ಲ ಬಿದ್ದಿದೆ, ಎರಗ್ತಾ ಇದ್ದೀವಿ ನೋಡಿ. ಇದೆಲ್ಲ ನೋಡಿ, ಇದು ಅಷ್ಟೇ. ಏನು ಪಾಪ ಇನ್ನೊಂದು ಫೆಬ್ರವರಿಯಲ್ಲಿ ಕುಯ್ದೇ ಬಿಡೋದು, ಕಾಫಿ ಕುಯ್ದಾದಷ್ಟೇ ಅಲ್ಲ. ಇನ್ನೊಂದು 15 ಸಲ ಮುಗಿಸ್ಬೋದು. ನೋಡಿ ಬನ್ನಿ ಈಗ. ಏನು ಬ್ಲಾಸಮ್ ಎಷ್ಟಾಗಿದೆ ಅಂತೀಯ? ಏನೋ 40% ಬಂದಿದೆ ಅಂತ. ಅಲ್ಲ, ಚಿಕ್ಕ ಗಿಡದಲ್ಲಿ ಮತ್ತು ಓಪನ್ ಇರೋದೆಲ್ಲ ಸಕ್ಕತ್ ಬಂದುಬಿಟ್ಟಿದೆ ಮಾತ್ರ. ಬಿಟ್ಟು ಆಮೇಲೆ ನೋಡ್ಕೊಂಡ್ಬಿಟ್ಟು ಒಂದು ಕಡೆಯಿಂದ ಸ್ಪ್ರಿಂಕ್ಲರ್ ಮಾಮೂಲಿ ಹೆಂಗೆ 15th ಮಾಡ್ತೀವಿ. ಹೌದು, 15th ಬದಲು ಫಸ್ಟ್ ವೀಕ್ನಲ್ಲಿ ಮಾಡಿದರೆ ಆಯಿತು. ಹೌದೌದು. ಬನ್ನಿ ಈಗ ಹೋಗ್ಬೋಣ. ಸೆಕೆಂಡ್ ರೌಂಡ್ ಈಗ ಬ್ಯಾಕಿಂಗ್ ಮಾಡಬೇಕಾದ್ರೆ ಗೊಬ್ಬರ ಹಾಕೊಂಡ್ಬಿಟ್ಟು ಮಾಡಿದ್ರೆ ಆಯಿತು. ಈಗ ಏನಂತಂದರೆ, ಈಗ ನಿಲ್ಸಿದ್ದೀವಿ ಕಾಫಿ ಕುಯ್ಯೋದು. ಸ್ಪೈಕ್ಸ್ ಎಲ್ಲ ಫುಲ್ ಫಾರ್ವರ್ಡ್ ಬಂದುಬಿಟ್ಟಿದೆ ಮುಂದೆ. ಯಾಕೆ ಬೇಕು ಈಗ ಅದಕ್ಕೆ ನಿಲ್ಸಿದ್ದೀವಿ, ಒಂದು 3-4 days ನಿಲ್ಲಿಸ್ತೀವಿ. ಈಗ ಇದು ನೋಡಿ, ಈಗ ಸ್ವಲ್ಪ ಆಗಬೇಕೀಗ ನೋಡಿ, ಒಳ್ಳೆ ಬಿಸಿಲಿದೆ. ಇಲ್ಲಿ ನೋಡಿ ಸ್ಪೈಕ್ಸ್ ಎಲ್ಲ ಹೆಂಗೆ ಫಾರ್ವರ್ಡ್ ಆಗಿದೆ ಅಂತ ನೋಡಿ. ಫುಲ್ ಎಲ್ಲ ನೋಡಿ, ಎಲ್ಲ ಆಗಿದೆ ನೋಡಿ. ಅದಕ್ಕೆ ಏನು ಮಾಡ್ತಾಯಿದ್ದೀವಿ ಅಂತಂದರೆ ಮೆಣಸನ್ನೆಲ್ಲ ಎರಗಿಸ್ತಾ ಇದೀವಿ ಈಗ. ಮೆಣಸು ಅಷ್ಟೇ ನೋಡಿ ಹಣ್ಣಾಗಿದೆ ನೋಡಿ, ಇಲ್ಲಿ ಹಣ್ಣಾಗಿ ನೋಡಿ ಇದೆಲ್ಲ ಬಿದ್ದಿದೆ ಇಲ್ಲಿ, ಅದೆಲ್ಲ ಎರಗಿಸ್ತಾ ಇದ್ದೀವಿ ಈಗ. ಬನ್ನಿ ಅಲ್ಲಿ ಹೋಗಿ ನೋಡಿ, ಆ ಮರದಲ್ಲಿ ಹೋಗಿ ಹಣ್ಣಾಗಿದೆಲ್ಲ ಕ್ಲೀನಾಗಿ ಎರ್ಕೊಂಬನ್ನಿ ಆಯಿತಾ. ನೋಡಿ ಎಲ್ಲಿದೆ, ಸ್ವಲ್ಪ ಕಳಪ ಒಳಗೆ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗಿ ಆಯಿತಾ. ನುಕ್ಕೊಂಡು ಹೋಗ್ಬೇಡಿ, ಹಂಗೆ ಬಕ್ಕೊಂಡು ಹೋಗಿ ಕ್ಲೀನಾಗಿ ನೋಡಿ. ಇಲ್ಲ ಫುಲ್ ಬ್ಲಾಸಮ್ ಆಗಿರೋದು. ಬನ್ನಿ ಈಗ ನೆಕ್ಸ್ಟ್ ಸ್ಪ್ರಿಂಕ್ಲರ್ ಸೀಸನ್ ಸ್ಟಾರ್ಟ್ ಆಗುತ್ತೆ. ಡೀಸೆಲ್ ತೊಗೊಂಡೋಗ್ಬೇಕು, ಅದೆಲ್ಲ ಇರ್ತೀವಿ. ಮತ್ತು ಇವಾಗ ಸ್ವಲ್ಪ ಸ್ಟಾರ್ಟ್ ಮಾಡಬೇಕಾಗಿತ್ತು, ಅದಕ್ಕೆ ಪೆಟ್ರೋಲ್ ಬಂದು ಶೆಲ್ಲಿಗೆ ಹಾಕ್ಸ್ಕೊಂಡು ಹೋಗೋಣ ಅಂತ. ಬನ್ನಿ ಈಗ ಹಾಕ್ತಾ ಇದ್ದಾರೆ. ಅಷ್ಟೊತ್ತಿಗೆ ಕಾರು ಫಿಲ್ ಮಾಡ್ಕೊಂಬಿಡೋಣ ಅಂತ. ಒಂದು ಖುಷಿ ವಿಚಾರ ಏನಂತಂದರೆ, ಅವತ್ತು ಮಳೆ ಬಂದಾದಮೇಲೆ ಹಿಂಗೆ ರೆಗ್ಯುಲರ್ ಆಗಿ ಬಿಸಿಲೇ ಇದೆ. ಸ್ವಲ್ಪ ಕಾಫಿ ಒಣಗೋಕ್ಕೆಲ್ಲ ಭಾರಿ ಒಳ್ಳೆಯದಾಯಿತು ನೋಡಿ. ಇಲ್ಲಿ ಗುಡ್ ಮಾರ್ನಿಂಗ್. ಬನ್ನಿ, ಬ್ಲಾಸಮ್ ಆಗ್ತಾಯಿದೆ ನೋಡಿ, ಇಲ್ಲಿ ಫುಲ್ ಬ್ಲಾಸಮ್ ಇದೆ. ಇಲ್ಲಿ ನಿಮಗೆಲ್ಲ ಓಪನ್ ಇರೋದ್ರಿಂದ ಆಲ್ಮೋಸ್ಟ್ 60% ಅಂತಲೇ ಹೇಳ್ಬೋದು. 60% ಬ್ಲಾಸಮ್ ಆದಂಗಿದೆ. ಇಲ್ಲಿ ಬರ್ತಾಯಿದೆ, ನೋಡ್ತಾ ಇದೆ. ಓಪನ್ ಆದಲ್ಲಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಶೇಡು ಇಲ್ಲೆಲ್ಲ ಶೇಡಲ್ಲಿದೆ ನೋಡಿ, ಇಲ್ಲಿ ಏನು ಬಂದಿಲ್ಲ. ಅದ್ರ ಪಕ್ಕದಲ್ಲಿ ನೋಡಿ, ಅದ್ರ ಪಕ್ಕದಲ್ಲಿ ನಿಮಗೆ ಪುನಃ ಫುಲ್ ಬ್ಲಾಸಮ್ ಆಗಿದೆ. ಇಲ್ಲಿ ನೋಡಿ. ಆದರೆ ಒಂದೇನು ಅಂತಂದರೆ, ಜೇನು ಉಳ್ಳೋದು ಸುದ್ದಿ ಇಲ್ಲ. ಕಳೆದ ವರ್ಷ ಏನಿತ್ತು ಸೌಂಡ್ಲೆಸ್ಸು, ಏನು ಜೇನ್ದು ಓಡಾಟನೇ ಇಲ್ಲ.
ಇಲ್ಲಿ ನೋಡಿ ಇಲ್ಲೆಲ್ಲ ಏನಾಗ್ತಿದೆ ಅಂತ. ಕಾಫಿನೂ ಕುಯ್ದಾಗಿಲ್ಲ, ಇಲ್ಲೆಲ್ಲ ಹಂಗೆ ಇದೆ, ಕಾಫಿ ಎಲ್ಲ ಕುಯ್ದಿಲ್ಲ ಇನ್ನು. ಬನ್ನಿ, ಈ ವರ್ಷದ್ದು ಪಾಲಿನೇಷನ್ ಕತೆ ಗೋವಿಂದ ಅನ್ಸುತ್ತೆ ಮೋಸ್ಟ್ ಪ್ರಾಬ್ಲಿ. ಜೇನಿಂದ ಅಂತಲ್ಲ, ಮತ್ತು ನಿಮ್ಗೇನು ಗೊತ್ತಾ, ಚಿಕ್ಕ ಹುಳನೋ ನಿಮಗೆ ಗಾಳಿಯಿಂದನೋ ಅದನ್ನು ಆಗುತ್ತೆ. ಯಾಕೆಂದರೆ ಇದು ಬಂದುಬಿಟ್ಟು ಕ್ರಾಸ್ ಪಾಲಿನೇಷನ್, ರೋಬೋಸ್ಟಾ ಬಂದುಬಿಟ್ಟು ಸೆಲ್ಫ್ ಪಾಲಿನೇಟೆಡ್ ಆಗಿದ್ದರೆ ನೋ ಇಶ್ಯೂಸ್, ನಥಿಂಗ್ ಟು ವರಿ. ಬನ್ನಿ ಹೋಗ್ಬೋಣ, ಹಂಗೆ ಒಂದು ರೌಂಡ್ ತೋಟಕ್ಕೆ ಹೋಗ್ಬರ್ತೀನಿ ಈಗ. ನೋಡಿ, ತೋಟದಲ್ಲಿ ಕಮ್ಮಿ ಅಂದರೆ ಒಂದು ಅರ್ಧ ಗಂಟೆಯಿಂದ ಓಡಾಡ್ತಾ ಇದ್ದೀನಿ. ನಂಗೆ ಒಂದೇ ಒಂದು ಜೇನು ಕಾಣಿಸ್ಲಿಲ್ಲ ಇಲ್ಲಿ ತನಕ. ಬರೀ ಬೇಜಾರು ವಿಚಾರ ಮಾತ್ರ. 3 years ಬ್ಯಾಕ್ ಮಾತ್ರ ಸಖತ್ ಜೇನು, ತೋಟದೊಳಗೆ ಹೋಗೋಕ್ಕೆ ಆಗ್ತಿರಲ್ಲ, ಆದ ಸೌಂಡ್ ಇರ್ತಾಯಿತ್ತು. ಏನು ಸೌಂಡು ಇಲ್ಲ, ಏನೂ ಇಲ್ಲ ಇದರಲ್ಲಿ. ಈಗ ಇದನ್ನು ನೋಡಿ ಆಗಿದೆ, ಹೂ ಚೆನ್ನಾಗಾಗಿದೆ ಇದರಲ್ಲೆಲ್ಲ. ಇನ್ನು ಇದು ಏನಾಗುತ್ತೆ ಗೊತ್ತಿಲ್ಲ, ನೋಡೋಣ. ಆದರೆ ಇದು ಬಂದುಬಿಟ್ಟು ಡಾರ್ಫಲ್ಲಿ ಸ್ವಲ್ಪ ಶೇಡ್ ಇರೋದ್ರಿಂದ ಸ್ವಲ್ಪ ಬ್ಲಾಸಮ್ ಅಷ್ಟೇ ಆಗಿರೋದು, ಏನು ಜಾಸ್ತಿ ಆಗಿಲ್ಲ. ಆದರೆ ಒಂದೇನು ಅಂತಂದರೆ ಅಡಿಕೆ ತೋಟದಲ್ಲಿ ಮೋಸ್ಟ್ ಪ್ರಾಬ್ಲಿ ಆಗಿರಲ್ಲ. ಕಾಫಿನೂ ಸ್ವಲ್ಪ ಕುಯ್ಬೇಕಿದ್ರಲ್ಲೆಲ್ಲ ಇದೆ. ನೋಡಿ ಇದೆ, ನೋಡಿ ಈ ಕಂಡೀಷನಲ್ಲಿ ಇದೆ. ಈಗ ನಾನೇನು ಜಾಸ್ತಿ ಅರ್ಜೆಂಟ್ ಮಾಡೋಕ್ಕೆ ಹೋಗಲ್ಲ, ಸ್ಪ್ರಿಂಕ್ಲರ್ ಹೊಡಿಬೇಕು ಬೇಗ ಅಂತ. ಫೆಬ್ರವರಿ ಕಾಫಿ ಕುಯ್ದು ಮೆಣಸು ಕುಯ್ದಾದ ಮೇಲೆ ನಾವು ಪ್ಲ್ಯಾನ್ ಮಾಡ್ಕೊಳ್ತೀವಿ. ಅಲ್ಲಿ ತನಕ ಏನು ಪ್ಲ್ಯಾನಿಂಗ್ ಏನು ಮಾಡೋಕ್ಕೆ ಹೋಗಲ್ಲ. ಇದು ನೋಡಿ, ಇದು ಬ್ಲಾಸಮ್ ಆಗ್ತಾಯಿದೆ. ಈಗ ಇದು ಬ್ಲಾಸಮ್ ಆಗ್ತಾಯಿದೆ, ಇವತ್ತಿದು ಬ್ಲಾಸಮ್ ಆಗ್ತಾ ಇರೋದು, ಆಗಿರೋದು. ಇದು ನಾಳೆಗೆ ಆಗ್ತಾ ಇರೋದು. ಸಿಚುವೇಶನ್ ಹಿಂಗಿದೆ ಈಗ. ಲಾಸ್ಟ್ ಇಯರು ಅಷ್ಟೇ ಬ್ಲಾಸಮ್ ಆಗಿದ್ದು, ಅಂದರೆ ಜೇನುಹುಳ ಇರಲಿಲ್ಲ, ಫೇಲ್ಯೂರ್ ಕಂಡಿದ್ವಿ. ಒಂದು 30% ಫೇಲ್ಯೂರ್ ಕಂಡಿದ್ವಿ. ಈ ವರ್ಷ ಫಸ್ಟ್ ಬ್ಲಾಸಮ್ ಆಗಿದೆ ಹೇಳ್ಬೋದು. ಓವರಾಲ್ ನಾವು ನೋಡಿದ್ರೆ 30-35% ಬ್ಲಾಸಮ್ ಆಗಿಬಿಟ್ಟಿದೆ ಈಗ. ಇದರಲ್ಲಿ ನೋಡಿ, ಇದೆಲ್ಲ ಅಷ್ಟೇ ನೋಡಿ. ಬನ್ನಿ, ಈಗ ತೋಟದಿಂದ ಬಂದ್ವಿ ನಾವು. ಬಂದ್ಬಿಟ್ಟು ಏನು ಪಾಪ ಏನು ಸಮಾಚಾರ, ಏನಿದು ಕತೆ? ಬ್ಲಾಸಮ್ ಅಂದರೆ ಎಲ್ಲ ಓವರಾಲು ಬ್ಲಾಸಮ್ ಓಪನ್ ಇರೋದಲ್ಲಿ ನಿಮಗೊಂದು 30-35-40% ಅಂತಲೂ ಹೇಳ್ಬೋದು, ಅಷ್ಟಾಗಿದೆ. ಅಡಿಕೆ ತೋಟ ಶೇಡ್ ಇದ್ದಲ್ಲಿ ಒಂದು 10% ಅಡಿಕೆ ತೋಟದಲ್ಲಿ ಒಂದು 5% ಅಂತ ಅನ್ಕೋ. ಶೇಡ್ ಇದ್ದಲ್ಲಿ ಒಂದು 10% ಮಾತ್ರ ಆಗಿದೆ. ಓವರಾಲ್ ನಾವು ಹಂಗೆ ನೋಡೋದು ಒಂದು 25% ಆಗಿದೆ. ಸ್ಪೈಕ್ಸ್ ಮಾತ್ರ ಭಾರಿ ಚೆನ್ನಾಗಿ ಬಂದಿದೆ, ಫಾರ್ವರ್ಡ್ ಆಗಿಬಿಟ್ಟಿದೆ. ಫೆಬ್ರವರಿ ಫಸ್ಟ್ ವೀಕ್ ರೆಡಿ ಆಗ್ಬೇಕು ನಾವೆಲ್ಲ. ಮಂಡೇ ಇದೆ, ಮಂಡೇನೂ ಮಳೆ ಇದೆ. 1 ಗಂಟೆಗೆ 1-2 ಗಂಟೆಗೆ ತೋರಿಸ್ತಾ ಇದೆ, ಜಾಸ್ತಿ ಏನು ತೋರಿಸ್ತಾ ಇಲ್ಲ. ಅಮ್ಮ ಕೊಡಮ್ಮ ಸ್ವಲ್ಪ ಸೊಂಟೆ ಇಲ್ಲ, ತಲೆ ಕೆಡ್ಸ್ಕೊಳ್ಳೋದೇನು ಅಲ್ಲಮ್ಮ, ಆಗೋದಾಗತ್ತೆ. ಕೊಡು ನೀವು ಇದನ್ನ ಸ್ವಲ್ಪ ಜಾಸ್ತಿ ಕೊಡಮ್ಮ. ಯಾವ್ದು ಹೇಳು, ಸ್ವಲ್ಪ ಚಿಕ್ಕಮಂಗ್ಳೂರು ಹೋಗೋಣ ಅಂತಿದ್ರು. ಬಾ, ಅದೇ ಸಿಕ್ಕಿ ಚಾನ್ಸ್ ಬಿರಿಯಾನಿ ನೋಡ್ಕೊಂಬರೋಣ. ಓ ಕರೆಕ್ಟ್, ನಮ್ಮಲ್ಲಿ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಇದು ವೆಜ್ಜು, ನಾವು 5-6 ದಿವಸ ವೆಜ್ಜು. ಕರೆಕ್ಟ್, ಎಲ್ಲ ಬನ್ನಿ. ಅಗ್ರ ಜಾಸ್ತಿ 23, 24, 25, 26 ಇರುತ್ತೆ. ಬನ್ನಿ ಈಗ ಚಿಕ್ಕಮಂಗ್ಳೂರು ಬಂದಿದೆ. ಈಗ ಏನಂತಾರೆ, ಸೋಲಾರ್ ಸ್ವಲ್ಪ ಲೈಟ್ಸ್ ಬೇಕಾಗಿತ್ತು, ಅದಕ್ಕೆ ಜಗದಂಬ ಅಲ್ಲ ಇದು, ಜಗದಂಬ ಎಲೆಕ್ಟ್ರಾನಿಕ್ಸ್ ಅಂತ. ಇದು ಬೈಪಾಸ್ ರೋಡ್ ಹತ್ರ ಇದ್ದೀನಿ, B.Ed ಕಾಲೇಜ್ ಎದುರುಗಡೆನೆ. ಇಲ್ಲಿ ನೋಡ್ಬೋದು, ಇಲ್ಲಿ ಇದು ನೋಡಿ, ಇಲ್ಲೆಲ್ಲ ಸಿಕ್ಕಾಪಟ್ಟೆ ಫ್ಯಾನ್ಸಿ ಲೈಟ್ಸ್ ಎಲ್ಲ ಇದೆ ನೋಡಿ, ಹ್ಯಾಂಗಿಂಗ್ ಲೈಟ್ಸ್ ಎಲ್ಲ, ಜೂಮರ್ ಅಂತಾರೆ ಈ ಹಿಂದಿಲಿ. ಅದಕ್ಕೆ ಸಗದ ಇದೆಲ್ಲ ಪಾಪ, ಇದು ಚೆನ್ನಾಗಿದೆ ಮಾತ್ರ. ನಾವು ಇದು ನೋಡ್ಕೊಳಕ್ಕೆ ಬಂದಿದ್ವಿ ಸೋಲಾರು ಹೆಂಗಿದೆ ಅಂತ. ಮೇಯ್ನ್ ಹಂಗೆ ಇದು ಬೇಕಾಗಿತ್ತು. ಈಗ ಇಲ್ಲಿ ನೋಡಿ, ಇಲ್ಲಿ ಹೆಂಗಿದೆ ವೆರೈಟೀಸ್ ಅಂತ, ಸೂಪರ್ ನೋಡಿಲ್ಲಿ. ಇದು ನಮಗೀಗ ಮೇನ್ ಇದು ಬೇಕಾಗಿತ್ತು. ಈಗೇನಿದ್ರು ಸೋಲಾರು ಎಲ್ಲಿ ಬೇಕಾದ್ರೆ ಅಲ್ಲಿ ಲೈಟ್ ಹಾಕಿ. ಗೋವಿಂದ ಅಂತ ನೋಡಿ ಇವ್ರ ಕಾರ್ಡ್ ಇದೆ ಅಲ್ಲಿ. ಬನ್ನಿಲ್ಲಿ ಔಟ್ಡೋರ್ಸ್ ಎಲ್ಲ ಇದೆ ನೋಡಿಲ್ಲಿ. ಔಟ್ಡೋರ್ ಲೈಟ್ ಬೇಕು, ಆ ಥರ ಲೈಟು. ನೋಡಿ ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ಮಿರರ್ ಲೈಟ್ಸು ಇದೆ ನೋಡಿ ಇಲ್ಲಿ. ನೋಡಿದೆ, ಟಚ್ ಸ್ಕ್ರೀನ್ ಮಿರರ್ಸ್ ಇದೆಲ್ಲ ಸೂಪರ್. ಇಲ್ಲಿ ಯಾರ್ಯಾರು ಬೇಕೋ ಲೈಟಿಂಗ್ ಬಂದು ತೊಗೊಳ್ಳಿ, ಚೆನ್ನಾಗಿದೆ, ಸೆಲೆಕ್ಷನ್ಸ್ ಇದೆ. ಬರ್ತಾರೆ ನಮ್ಮ ಸಬ್ಸ್ಕ್ರೈಬರ್ಸ್ ನೋಡ್ಕೊಳ್ಳಿ. ನೋಡಿ, ಹೌದಾ, ಒಳ್ಳೆ ಕಮ್ಮಿಗೆ ಹಾಕೊಡ್ಬೇಕು, ಒಳ್ಳೆ ಕ್ವಾಲಿಟಿ ಸೂಪರ್. ಇದು ಅಲ್ಲಿ ಹಾಕ್ಸ್ಬಿಡಿ ಸರ್ ಆಮೇಲೆ. ಅದ್ರ ಮೇಲೆ ಒಂದು ಪ್ಲೇಟ್ ಕೂರುತ್ತೆ. ಯಾವ್ದ್ರ ಮೇಲೆ ಪ್ಲೇಟ್ ಕೂರುತ್ತೆ? ಇದು ಇದ್ರ ಮೇಲೆ ಪ್ಲೇಟ್ ಇರಬೇಕು ಅಷ್ಟೇ, ಬಿಸಿಲಿಗೆ.
ಅಲ್ಲಿ ಬೋಲ್ಟ್ ಇದೆ ಏನೋ ಇದೆಯಾ? ಹ್ಞೂ ಎಲ್ಲ ಇದೆ ಸರ್, ನೆಟ್ ಕೊಟ್ಟಿದ್ದಾರಲ್ಲ. ಇಲ್ಲಿ ಕ್ಲಾಂಪ್ ಇದೆ. ಕ್ಲ್ಯಾಂಪ್ ಇದೆ. ಆ ಕ್ಲಾಂಪಿಂದ ಫಿಟ್ ಮಾಡೋದು. ಆಮೇಲೆ ಬೇಕಾದ್ರೆ ನಿಮ್ಗೆ ರಿಮೋಟಿಂಗ್ ಎಲ್ಲ ಇರುತ್ತೆ, ಆಟೋಮೆಟಿಕ್ ಆಫ್ ಮಾಡ್ಬೋದು, ಆನ್ ಮಾಡ್ಬೋದು, ಎಲ್ಲ ಸಿಸ್ಟಮ್ ಇದೆ. ಈ ಥರ ಕೂರಿದ್ರೆ ಇದ್ರ ಮೇಲೆ ಬಿಸಿಲು ಬಂದರೆ ನೀವು ಹೆಂಗೆ ಬೇಕಾದ್ರೆ ಇದು ಫೋಲ್ಡಿಂಗ್ ಮಾಡ್ಬೋದು. ಓಕೆ ನೋಡಿ, ದೊಡ್ಡದು ನಿಲ್ಲ, ದೊಡ್ಡದಿರಲಿ. Know that the ride or die.